ಪತ್ನಿ ಸಮೇತವಾಗಿ ನವಗ್ರಹ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಇದೊಂದೇ. ಯಾಕಂದರೆ ಆಂಧ್ರದಲ್ಲಿ ಸಿಂಹಾಚಲದ ನರಸಿಂಹನ ಹತ್ರ ಬಿಟ್ಟರೆ ನಾನು ನೋಡಿದ್ದು ಫಸ್ಟ್ ದೇವಸ್ಥಾನ ಈ ಜಾಗದಲ್ಲಿ. ಅವರವರಿಗೆ ಸಪರೇಟ್ ಗುಡಿ. ಅದು ವಿಶೇಷವಾದ ಏನು ವೈದಿಕ ಮಾರ್ಗದರ್ಶನದಲ್ಲಿ ಅದರ ಕ್ರಮ ಪ್ರಕಾರ ಮಾಡಿದ್ದಾರೆ, ಅದಿನ್ನೂ ವಿಶೇಷ. ಈ ಒಂದು ಏನು ದೇವಸ್ಥಾನ ಕಟ್ಟಿದವರು ಇವತ್ತಿಲ್ಲಿ ತುಂಬ ಆಕರ್ಷಣೀಯವಾಗಿದೆ. ಇವತ್ತು ಆಂಜನೇಯ ಸ್ವಾಮಿ ನಾವು ತೆಗೆದುಕೊಂಡ್ರೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾವರಿಷ್ಠಂ ವಾತಾತ್ಮಜಂ ವಾನರಯೂತ ಧೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇವತ್ತೇನು ಎಲ್ಲ ಸೇರಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ನವಗ್ರಹ ಮಂಟಪ ತುಂಬ ಚೆನ್ನಾಗಿ ಬಂದಿದೆ, ಆಕರ್ಷಣೀಯವಾಗಿ ಬಂದಿದೆ. ಭಕ್ತರನ್ನ ಇನ್ನೂ ಆಕರ್ಷಣೆ ಮಾಡಲಿ ಅಂತೇಳಿ ನಾನು ನನ್ನ ಪ್ರಕಾಶ್ನಾಥ್ ಸ್ವಾಮೀಜಿ ಅಂತ ನಾವೇನು ಇಲ್ಲಿ ಬಂದಿದ್ದೀವಿ, ಈ ನಮ್ಮ ವಿನಯ್ ಗುರುಜಿ ಜೊತೆ ಸೇರಿ ಅವರಿಗೆ ಈ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀವಿ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಅವರು ಧನಂಜಯ ಗುರೂಜಿ ಅವರ ಸಾಧನೆ, ಅವ್ರ ಪ್ರೇಮ, ಅವರ ಸರಳತೆ, ಅವ್ರ ಸಹಜತೆ. ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತ ಅಂತ ಹೇಳ್ತಾರೆ. ಸಂತರಿಂದ ಒಂದು ಕ್ಷೇತ್ರಕ್ಕೆ ಮಹತ್ವ ಬರ್ತದೆ. ಅದರಿಂದ ಅವರ ಸೇವಾ ಭಾವನೆ, ಅವರ ನಿಷ್ಠೆ, ಭಗವಂತನಲ್ಲಿ ಅವ್ರಿಗಿರ್ತಕ್ಕಂಥ ಭಕ್ತಿಯಿಂದ ಎಲ್ಲ ನಡ್ಕೊಂಡು. ಬಸವೇಶ್ವರ ಮಠದಲ್ಲಿ ಧನಂಜಯ ಗುರೂಜಿ ಅವರು ಸ್ಥಾಪಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಗುರು ಕೃಪೆಯಿಂದ ಆಶ್ರಮದ ಎಲ್ಲ ಕಾರ್ಯಕ್ರಮಗಳು ಬಸವೇಶ್ವರ ಮಠದ ಬೆಳವಣಿಗೆ ಪ್ರತಿಷ್ಠವಾಗಿ ಬೆಳೀಲಿ ಅಂತ ಹಾರೈಸ್ತೀವಿ. सभी नवग्रह जोड़ के साथ स्थापित किए गए और इसके लिए धनंजय स्वामी जी को बहुत बधाई देता हूँ, शुभकामनाएं देता हूँ। ಸೂರ್ಯಾಯ ಚ ಚಂದ್ರಾಯ ಚ ಮಂಗಳಾಯ ಚ ಬುಧಾಯ ಚ ಗುರಾಯ ಚ ಶುಕ್ರಾಯ ಚ ಚಂದ್ರಾಯ ಚ ರಾಹು ಕೇತುವಿನ ನಮಃ. ಎಲ್ಲೇವಾದ ಮಂಗಳ ಗ್ರಹಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ಶನಿ ದೋಷ ಆಗಿರ್ಬೋದು, ರಾಹು ದೋಷ ಆಗಿರ್ಬೋದು, ಪ್ರತಿಯೊಂದು ನೀವು 7.7 ಪಂಚಮ ಶನಿ, ಅಷ್ಟಮ ಶನಿ, ಯಾವುದೇ ಒಂದು ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೊರ ರಾಜ್ಯಕ್ಕೆ ನಾವು ತಮಿಳುನಾಡಿಗೆ ಹೋಗ್ತೀವಿ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ, ಇದು ನಮ್ಮ ಮಾತೃಭೂಮಿ, ಇದು ನಮ್ಮ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ನವದಂಪತಿಗಳ ನೂತನವಾದಂಥ ದೇವಾಲಯ.